ಲೇ ಬ್ಯಾಡ 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 ಅಂದ್ರು ಊರು ಕರ್ಕೊಂಬಿಟ್ಟು ಬಂದೆ. ನನಗೆ ಯಾಕೋ ಭಯವಾಯ್ತಾಯ್ತು ನನಗಂತೂನುವೆ. ಜೀವ ಡಲ್ 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 ಅಂತೈತೆ. ನಮ್ಮ ಅಮ್ಮ ನಿಜವಾಗೂನುವೆ ಏನು ಮಾಡ್ತದೋ ನಾ ಕಾಣೆ. ಭಯವಾಯ್ತೈತೆ ನನಗಂತೂನುವೆ. ಲೇ ಬ್ಯಾಡ ಕಣಮ್ಮಿ, ನನ್ನ ಮಾತು ಕೇಳು ಬ್ಯಾಡ. ಸುಮ್ಕೆ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಕಷ್ಟಪಟ್ಬಿಟ್ಟು ಬೇಕಾದ್ರೆ ನಾನು ದುಡಿತೀನಿ. ನೀನು ಮನೆಯಾಗೇನೇ ತಿನ್ಕೊಂಡಿರು, ಏನೂ ತೊಂದರೆ ಇಲ್ಲ. ಆದರೆ ದೇವ್ರಣೆಗೂ ಹೋಗೋದಂತೂನುವೆ ಬ್ಯಾಡವೇ. ನನಗೆ ಯಾಕೋ ಸಿಕ್ಕಾಪಟ್ಟೆ ಭಯ ಆಯ್ತದೆ. ನಮ್ಮ ಅಮ್ಮ ಸರಿ ಇಲ್ಲ, ನಮ್ಮ ಅಮ್ಮ ಹೆಂಗೆ ಸಿಕ್ಕರೆ ಹಂಗೆ ಆಡ್ತದೆ. ನಿನಗೆ ಗೊತ್ತಿಲ್ಲ ನಮ್ಮ ಅಮ್ಮನ ಕತೆ. ಅಯ್ಯೋ ನಿನಗೆ ಯಾರು ನಮ್ಮ ಮನೆಗೆ ದೊಡ್ಡ ಸಂಸಾರ ನಮ್ಮದು. ನಮ್ಮ ಅಣ್ಣಗಳು ಇಬ್ಬರವ್ರೆ, ಸುಮ್ಮನೆ ಬಿಡಕ್ಕಿಲ್ಲ. ರೀ, ಇದು ಯಾಕ್ರಿ ಹಿಂಗೆ ಎದ್ರಕತ್ತೀರಾ? ಎದ್ರಕೊಂಡು ಎಷ್ಟು ದಿನ ಅಂತ ಎದ್ರಕೊಂಡು ಹಿಂಗೆ ನೀವು ಸಾಯ್ತೀರಾ? ನೀವು ಹೊಸಿ ಸಮಾಧಾನ ಮಾಡ್ಕೊಳ್ಳಿ. ನಾನು ಇಲ್ವೇ, ನಾನು ನೋಡ್ಕೊತೀನಿ ಎಲ್ಲನೂ. ಎದ್ರುಕಳ ಅಂತದ್ ಏನೂ ಇಲ್ಲ ರೀ. ಯಾಕೆ ಎದ್ರಕೊಂಡು ಸಾಯ್ಬೇಕು ಹೇಳಿ? ನೋಡಿ, ಆಗಿದ್ದಾಗಲಿ ನೀವು ಆ ಮನೆ ಮಗನೇನಿಯ. ನೀವೇನು ಯಾರನ್ನೋ ಏನು ಕೊಲೆ ಮಾಡಿಲ್ಲ, ಇಲ್ಲ ಏನೋ ಯಾರನ್ನೋ ಮಾಡ್ರೋ ಮಾಡ್ಬಿಟ್ಟು ಏನೋ ಮಾಡಿಲ್ಲ. ಏನು ಪಿರುತಿ ಮಾಡಿ ಮದುವೆ ಮಾಡ್ಕೊಂಡಿದ್ದೀರಾ ಅಷ್ಟೇನೇನಿಯ. ಏನ್ರಿ ಆಯ್ತದೆ? ಮಹಾನ್ ಏನಾಯ್ತದೆ? ಏನೋ ಒಂದೆರಡು ಮಾತು ಬೈತಾರೆ, ಅಷ್ಟು ಬಿಟ್ರೆ ಏನಾನ ಆಯ್ತದ? ನೋಡಿ, ನೀವು ಬರ್ರಿ, ನಾನು ಮಾತಾಡ್ತೀನಿ ನಿಮ್ಮ ಅಮ್ಮನ ಹತ್ರ, ಎಲ್ಲರ ಹತ್ರನೂ ನಾನೇ ನಿಂತ್ಕೊಂಡು ಮಾತಾಡ್ತೀನಿ. ಹಿಂಗಿತ್ತು, ಇಷ್ಟಪಟ್ಟಿದ್ವಿ ಇಬ್ರು ಅಂತ ಹೇಳ್ಬಿಟ್ಟು ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಬರ್ರಿ ಹೋಗೋಣ. ಅಯ್ಯೋ, ನೀವಿಬ್ರೇನೋ ಏನೋ ಹೇಳ್ತಾ ಇದೆಯಾ ಬುದ್ಧಿ, ನಿಂಗೆ ಧೈರ್ಯ ಐತೆ? ನಂಗೆ ಒಳಗೆ ಭಯವಾಯ್ತೈತೆ. ನಮ್ಮಮ್ಮ ಗ್ಯಾರಂಟಿ ಮದುವೆ ಮಾಡ್ಕೊಂಡು ಹೋಗಿದ್ದೀನಿ ಅಂತ ಹೇಳಿದ್ರೆ ಪಾಪ ಪರಕೆ ತಗೊಂಡೆ ಹೊಡೆಯೋದು ಅನ್ನಿಸ್ತದೆ. ಅಯ್ಯೋ, ನಿನ್ನ ಮಕ್ಕೆ ಮೊದ್ಲೇ ಎದುರಿಸ್ತೀಗಲ್ಲ ನೀನು. ಎದ್ರಕೊಂಡು ಈಗಲೇ ಸಾಯ್ತಾ ಇವನಿ. ಇನ್ನೂ ಎದುರಿಸ್ಬಿಟ್ಟು ಸಾಯ್ಬಾರ್ದು ಬಿಡು ನನ್ನ. ಈಗಲೇ ಜೀವ ಡಲ್ 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 ಅಂತೈತೆ, ಇನ್ನೂ ಸಾಯಿಸ್ಬಿಡ್ತೀಗ ನೀನು. ನಾನೇನು ಮಾಡಲಿ, ಬಾಯಾಗ ಮಾತೇ ಗೊತ್ತಿಲ್ಲ ನನಗಂತೂ. ಏನು ಮಾಡಬೇಕು ಅಂತ ನೀ ಅರ್ಥ ಆಯ್ತಿಲ್ಲ. ಮಗ ಓಡೋವಾಗ ಮದುವೆ ಮಾಡ್ಕೋಬೇಕಾದ್ರೆ ಏನು ಭಯ ಆಯ್ತಿರಲಿಲ್ಲ ಕಣ. ಇವಾಗ ಯಾಕೋ ಸ್ಯಾನೆ ಭಯ ಆಯ್ತೈತೆ. ಎಂಟಿ ಅಂತ ಹೇಳ್ಬಿಟ್ಟು ಮನೆ ಕರ್ಕೊಂಡು ಹೋಗಕ್ಕೆ ಆಯ್ತಿಲ್ಲ. ಲೇ ಜಯ, ನೀನು ನಮ್ಮ ಅಮ್ಮಂತಾಗೆಲ್ಲ ಹಿಂಗೆಲ್ಲ ಆಡಕ್ಕೆ ಹೋಗ್ಬೇಡ. ಹುಸಿ ಸ್ಮೂತಾಗಿರು. ನಮ್ಮ ಅಮ್ಮನೂ ಹುಸಿ ಗಟಾಣಿ, ನೀನು ಗಟಾಣಿ ಆಗೋಗ್ಬಿಟ್ರೆ ಸುಮ್ಕೆ ಏನೇ ಕಷ್ಟ ಆಗೋಗ್ಬಿಡ್ತದೆ. ನನ್ನ ಮಾತು ಕೇಳು ಹುಸಿ, ಸಮಾಧಾನವಾಗಿ ನಿಧಾನಕ್ಕೆ ಮಾತಾಡಿ ನೀನು. ನೋಡಿ, ನಾನು ಹೆಂಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಆಗೋದು ನಿಮ್ಮ ಅಮ್ಮ ಹೆಂಗೆ ಮಾತಾಡ್ತದೋ ನಾನು ಹಂಗೆ ಮಾತಾಡ್ತೀನಿ. ನಿಮ್ಮಮ್ಮ ನಿಧಾನಕ್ಕೆ ಮಾತಾಡಿದ್ರೆ ನಾನು ನಿಧಾನಕ್ಕೆ ಏನೇ ಮಾತಾಡ್ತೀನಿ. ನಿಮ್ಮಮ್ಮ ಜೋರಾಗಿ ಮಾತಾಡಿದ್ರೆ ನಾನು ಜೋರಾಗಿ ಏನೇ ಮಾತಾಡ್ತೀನಿ, ಅಷ್ಟೇ ಏನಿಯ. ನೋಡಿ, ನನಗೆ ಗೊತ್ತಲ್ಲ ನಾನು ಏನು ಅಂತ ಹೇಳ್ಬಿಟ್ಟು ಯಾರು ಹೆಂಗೆ ಮಾಡಿದ್ರೆ ನಾನು ಹಂಗೆ ಮಾಡ್ತೀನಿ. ನೋಡಿ, ಎತ್ಕೊಳ್ಳಿ ಬ್ಯಾಗ, ಹೋಗನಿ. ಧೈರ್ಯವಾಗಿ ಏನೋ ಹೋಗ್ತಾರೋ ಮಾಡ್ತಾರೋ ಏನೋ ಆಯ್ತದೋ ಆಗಲಿ. ನೋಡಿರಿ ಲೇ ಜಯ, ನೀನು ಧೈರ್ಯ ನೋಡಿ. ನನಗೂ ಒಳಗೆ ಭಯವಾಯ್ತೈತೆ, ಆದರೆ ನಿನ್ನ ಧೈರ್ಯ ಮೆಚ್ಕೋಬೇಕು. ಈ ಧೈರ್ಯ ಅಂತಲ್ಲ, ಏನು ಮಾಡೋಕ್ಕಾಯ್ತದೆ? ಮದುವೆ ಮಾಡ್ಕೊಂಡಿದೀವಿ, ಇವಾಗ ಯಾವತ್ತನಾಗಲಿ ಹೋಗ್ಲೇಬೇಕು. ಹೋಗೋದು ಏನು ಮಾಡ್ತಾರೋ ನೋಡೋಣ ಬಾ. ಅಯ್ಯೋ, ಅದ್ರಾಗ ಏನೈತೆ? ನಮ್ಮನೇನು ಸಾಯ್ಸಾಕ್ಬಿಡ್ತಾರೆ. ಸರಿ, ಬ್ಯಾಗುಗಳನ್ನ ನೀವೇ ಎತ್ಕೊಂಡು ಹೋಗಿರ್ರಿ. ನಮ್ಮವೇನು ಶಾನೆ ಬಟ್ಟೆ ಇಲ್ವಲ್ಲ, ನಾನು ಆಮೇಕಿಂದ ಬಂದು ಇಸ್ಕೊತೀನಿ. ಹೆಂಗೋ ಇಬ್ರು ಒಂದೇ ಊರಲ್ವಾ, ಆವಾಗವಾಗ ಸಿಕ್ತಿರ್ತೀವಲ್ಲ, ಅವಾಗ ತಂದು ನಮ್ಮಂತ ಕೊಡಿವಂತೆ. ನಿಮ್ಮವೇ ಶಾನೆ ಲಗೇಜ್ ಇರೋದು. ನಾನು ನನ್ನ ಗಂಡ ಇಬ್ರು ಓಡ್ ಬರ್ಬೇಕಾದ್ರೆ ಏನು ತಗೊಂಡೇ ಬಂದಿರಲಿಲ್ಲ, ಖಾಲಿ ಕೈಯಾಗ ಓಡ್ ಬಂದಿದ್ವಿ. ಅದಕ್ಕೆ ನೀ ಎತ್ಕ. ಸರಿ, ನಾನು ಎತ್ಕೊಂಡು ಹೋಯ್ತೀನಿ ಬಿಡು. ನಡೀರಿ ಹೋಗೋಣ. ಲೇಟ್ ಆಯ್ತದೆ ತಿರ್ಗಾ, ಯಾಕೆ ಬೇಕು? ನಡೀರಿ. ಬಾರಿ, ನಾನು ಹೇಳ್ದಷ್ಟು ಕೇಳು. ತಿರುಗಿ ಶಾನೆ ಏನು ಮಾತಾಡೋಕೆ ಹೋಗ್ಬೇಡ ನಮ್ಮ ಅಮ್ಮಂತಾಗೆ. ನಮ್ಮಮ್ಮ ಮೊದಲೇ ಸರಿ ಇಲ್ಲ. ನಮ್ಮಮ್ಮನೂ ಎಗರಾಡ, ನೀನು ಎಗರಾಡ, ಇಬ್ರು ಸೇರ್ಕೊಂಡು ನಾನು ನಾಳೆ ಮಾಡ್ಬಿಡ್ತೀರಾ. ದಯವಿಟ್ಟು ನಿಧಾನಕ್ಕೆ ಮಾತಾಡೆ. ಸರಿ ಆಯ್ತು, ನೋಡಿರಿ. ಅಯ್ಯ ಲೇ, ನನಗೆ ದೇವ್ರಣೆಗೂ ಭಯ ಆಯ್ತೈತೆ. ದೇವ್ರಣೆ ನನಗೆ ಜೀವ ಹೋಗಿ ಬಂದಂಗೆ ಆಯ್ತಾಯ್ತು. ನನಗಂತೂ ದೇವ್ರಣೆ ಸಿಕ್ಕಾಪಟ್ಟೆ ಭಯ ಆಯ್ತಾಯ್ತು. ನನಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ ನನಗೆ. ಏನು ಮಾಡೋದು? ನಮ್ಮ ಅಮ್ಮ ಸುಮ್ಮನೆ ಬಿಡೋಕ್ಕಿಲ್ಲ. ನಮ್ಮ ಅಣ್ಣವರೆಲ್ಲ ಎತ್ಲಿಕ್ಕೆ ಕೊಡ್ತಾರೇನೋ. ನನಗೆ ಒಂಥರ ತಲೆ ತಿರುಗ್ದಂಗೆ ಆಯ್ತೈತೆ. ಬ್ಯಾಡ ಪಾಪದ್ದಿ, ಬೆಂಗ್ಳೂರಿಗೆ ಹೊಂಟೋಗ್ಬಿಡೋಣ. ಕಷ್ಟಪಟ್ಕೊಂಡು ಹೆಂಗೋ ಜೀವನ ಮಾಡೋಣ. ಭಯ ಅನ್ನೋದೆಲ್ಲ ಇನ್ಮೇಲೆ ಬಿಟ್ಕೊಬಿಡಿ. ನಾನು ಬಂದ್ಮೇಲೆ ಭಯ ಗಿಯ ಎಲ್ಲ ಏನೂ ಇಲ್ಲ. ಇಷ್ಟೊಂದು ಎದುರುಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅದು ಎಂಥ ಪರಿಸ್ಥಿತಿ ಬಂದರೂ ನಾನು ನೋಡ್ಕೊತೀನಿ. ಬರ್ರಿ. ಆದರೂ ಭಯವಾಯ್ತೈತೆ ನಂಗಂತೂ. ಭಯ ಅಂದರೆ ಭಯ. ಸರಿ ಸರಿ ಬಾ, ಹಂಗಾರೆ ಹೋಗಿ ನಮ್ಮ ಅಮ್ಮಂತಾಗ ನೀನೇ ಮಾತಾಡು. ನಾನೇನು ಮಾತಾಡೋಕ್ಕಿಲ್ಲ. ನಾನು ಸುಮ್ಕೆನೇ ಐತೀನಿ. ಸರಿ ಆಯ್ತು, ನಾನು ಮಾತಾಡ್ತೀನಿ. ನಿಮಗೆ ನನ್ನ ಮೇಲೆ ನಂಬಿಕೆ ಐತೆ ತಾನೆ? ನಾನು ಎಷ್ಟು ನಿಧಾನಕ್ಕೆ ಮಾತಾಡ್ತೀನಿ ಅಂತ ಗೊತ್ತು ತಾನೆ? ಸಮಾಧಾನವಾಗಿ ಏನೇ ಮಾತಾಡ್ತೀನಿ. ನೀವು ಬರ್ರಿ ಸುಮ್ಮನೆ. ನೋಡಿ ಹೋಗೋಣ. ಕರೀರಿ, ನಿಮ್ಮ ಅಮ್ಮನ ಕರೀರಿ ಇವಾಗ. ಅಮ್ಮ 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 ಅತ್ತೆ ಅತ್ತೆ. ಲೇ ಪುದ್ದಿ, ಭಯವಾಯ್ತಾಯ್ತು ಕಣಮ್ಮಿ ನನ್ಗಂತೂ. ಅಯ್ಯೋ ದೇವ್ರೇ. ನೀವು ಸುಮ್ಕೆ ನಿಂತ್ಕೊಳ್ಳಿ. ಅಕ್ಕ ಅಕ್ಕ, ಇಲ್ಲಿ ನೋಡ್ಬಾ ಇಲ್ಲಿ. ಅಯ್ಯೋ ಮೈದು, ಇದೇನೇ ಇದು? ಇವಳ ಏನು ಸಖತ್ತಾಗವಳಲ್ವೇನೆ? ನಮ್ಮಿಬ್ರಿಗಿನ್ನ ಸಂದಕ್ಕೆ ಅವಳೆ. ಸಂದಕ್ಕೇನೆ ಅವಳೆ. ಅಕ್ಕ, ಅದು ಅತ್ತೆ ಇಲ್ವಾ? ಅತ್ತೆ ಇಲ್ಲ, ಅತ್ತೆ ಊರಿಗೆ ಹೋಗೈತೆ, ಸಂಜೆ ಬರ್ತದೆ. ಹೌದಾ? ನಾನು ನಿಮ್ಮ ಮೈದ ಇಬ್ರು ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ಟು ಬಂದಿದ್ದೀವಿ. ಅದಕ್ಕೆ ನನಗೆ ನಾವು ಅತ್ತೆ ಪರ್ಮಿಷನ್ ಕೇಳ್ಬಿಟ್ಟು ಒಳಗಡೆ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡ್ದಾ ಏನು ಧೈರ್ಯವಾಗಿ ಬಂದವಳೆ? ನಿಮ್ಮ ಮೈದು ಮನೆಗೆ ಬರೋಕ್ಕಿಲ್ಲ ಅಂತ ಹೇಳ್ದೆ, ನಿಮ್ಮ ಮೈದು ನೋಡಿದ್ರೆ ಮನೆಗೆ ಬಂದ್ಬಿಟ್ಟವನೆ. ನನಗೇನು ಗೊತ್ತೇ,
ನನಗೇನಾದರೂ ಗೊತ್ತಿತ್ತಾ ಹಿಂಗೆ ಬರ್ತಾನೆ ಒಯ್ತಾನೆ ಅಂತ ಹೇಳ್ಬಿಟ್ಟು. ಯಪ್ಪ 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 ಯಪ್ಪ. ಹ್ಞೂ, ನೋಡೆ ಏನು ಸ್ಟೈಲಾಗಿ ಬಂದವಳೆ, ಮಾಡ್ರನ್ ಅನ್ನಿಸ್ತದೆ ಶಾನೆ. ನೋಡೆ ಅವಳ ಡ್ರೆಸ್ ನೋಡೆ, ಅವಳ ಕತೆ ನೋಡಿ. ಹೊತ್ತಿಗೆ ಅಮ್ಮಂಗೆ ಹೇಳಿದ್ರಾ ನಾನು ಮದುವೆ ಮಾಡ್ಕೊಂಡಿರೋ ವಿಷಯವ? ಹೇಳಿದ್ವಿ. ಅಮ್ಮ ಫುಲ್ಲು ಗರಂ ಆಗೋಗ್ಬಿಟ್ಟಿತ್ತು. ಅಮ್ಮ ಹೌದಾ ಹಂಗ ಹಿಂಗ ಅಂತ ಹೇಳ್ಬಿಟ್ಟು ಫುಲ್ಲು ಗರಂ ಆಗೋಗ್ಬಿಟ್ಟಿತ್ತು. ಅದಕ್ಕೆ ನಾನು ಸುಮ್ಮನೆ ಹೋಗ್ಬಿಟ್ಟೆ. ಅಮ್ಮಂಗೆ ಯಾಕೋ ಸ್ಯಾನೆ ಬೇಜಾರಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಊರಾಗಿರೋ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಎದ್ದೋಯ್ತು. ಇನ್ನೇನು ಬರ್ತದೆ ಅಂತ ಅನ್ನಿಸ್ತದೆ. ಅದು ನೀವು ಸಡನ್ನಾಗಿ ಒಳಗಡೆಗೆ ಬಂದರೆ ಅತ್ತೆ ಏನು ಹೇಳ್ತದೋ ಇನ್ನೂ ಗೊತ್ತಿಲ್ಲ. ಅದಕ್ಕೆ ಅಯ್ಯೋ, ಅತ್ತೆ ಇನ್ನೇನು ಹೇಳ್ತಾರೆ? ಏನು ಸ್ವಂತ ಮಗುನ ಈಚೆ ಕಡೆ ಕಳ್ಸಕ್ಕಾಗ್ತದೆ? ಇಲ್ಲ ತಾನೆ. ಮನೆ ಒಳಗಡೆ ಬಿಟ್ಕೊಳ್ಳೇಬೇಕು. ಬಿಟ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡ್ತಾರೆ? ಏನು ಮಹಾನ್ ತಪ್ಪು ಮಾಡಿರೋಂಥ ಮಹಾನ್ ತಪ್ಪು ಏನು ಮಾಡೈತೆ? ನಾನು ಇವನು ಏನು ಮಾಡಿದ್ದೀವಿ? ಏನು ಮಾಡಿಲ್ಲ. ಮದುವೆ ಅಂತ ಆಗಿದ್ದೀವಿ. ಅಷ್ಟಕ್ಕೇನೆ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕೋ ಅವಶ್ಯಕತೆ ನಮ್ಮ ಅತ್ತೆಗೇನು ಬರಲ್ಲ. ನೋಡಿ, ನಾವು ಒಳಗಡೆ ಬರ್ತೀವಿ, ಸರಿನಾ? ಆರತಿ ಎತ್ತಂಗಿದ್ರೆ ಆರತಿ ಎತ್ಬಿಟ್ಟು ಒಳಗಡೆ ಕರ್ಕೊಳ್ಳಿ. ಇಲ್ಲ ಅಂದ್ರೆ ಪರವಾಗಿಲ್ಲ, ಮನೆ ಒಳಗಡೆ ಬಂದು ನಮಗೆ ನಾವೇ ಆರತಿ ಮಾಡ್ಕೊತೀವಿ. ಇದೇನೇ ಇದು? ಇವಳು ಊರು ಬಜಾರಿ ಅನ್ನಿಸ್ತದೆ. ಒಳಗಡೆಗೆ ಬರ್ತೀನಿ ಅಂತ ಹೇಳ್ತಾವಳೆ. ಅತ್ತೆ ಬರೋ ತನಕ ಇವಳನ್ನ ಒಳಗಡೆಗೆ ಬಿಡಬಾರ್ದೆ. ಅತ್ತೆ ಬಂದಮೇಲೆ ಅತ್ತೆ ನಿರ್ಧಾರ ಮಾಡಲಿ. ಅತ್ತೆ ಚೆನ್ನಾಗಿ ಫಿಟ್ಟಿಂಗ್ ಇಕ್ಕನ. ಯಾವುದೇ ಕಾರಣಕ್ಕೂ ಇವಳನ್ನ ಮನೆ ಒಳಗಡೆ ಬಿಟ್ಕೋಬಾರ್ದು. ನೋಡಿದ್ರೆ ನಮ್ಮನೇನೆ ಯಾಮರ್ಸಂಗವಳೆ. ಇಲ್ಲ ಇಲ್ಲ ಇಲ್ಲ, ಆ ಅತ್ತೆ ಬರೋ ತನಕ ನೀವು ಈಚೆ ಕಡೆ ನಿಂತ್ಕೊಳ್ಳಿ. ಮೈದು ನಿನಗೆ ಗೊತ್ತಲ್ವಾ ಅತ್ತೆ ಎಷ್ಟೊಂದು ಸ್ಟ್ರಿಕ್ಟು ಅಂತ ಹೇಳ್ಬಿಟ್ಟು. ನೀನು ಇವಾಗ ನಿನ್ನ ಹೆಂಡ್ತಿಗೆ ಹೇಳು ಒಳಗಡೆಗೆ ಬರೋದು ಬೇಡ ಅಂತೇಳಿ. ಅತ್ತೆ ಬಂದಮೇಲೆ ಅತ್ತೆ ಪರ್ಮಿಷನ್ ತಗೊಂಡೇನೇ ಒಳಗಡೆಗೆ ಬರ್ರಿ ನೀವು. ಅದು ಬೇರೆ ಲವ್ ಮ್ಯಾರೇಜ್ ಅಲ್ವಾ, ಓಡೋಗ್ಬಿಟ್ಟು ಮದುವೆ ಆಗಿದ್ರಲ್ವಾ. ಒಂದ್ಸಲ ಎಲ್ಲ ಕ್ಷಮೆ ಕೇಳ್ಬಿಟ್ಟು ಆಮೇಕಿಂದ ಒಳಗಡೆ ಬರ್ರಿ. ಕೊಲೆ ಮಾಡಿರೋರೇ ಕ್ಷಮೆ ಕೇಳಲ್ಲ. ಇನ್ನು ನಾವಂತ ತಪ್ಪೇನು ಮಾಡಿದ್ದೀವಿ ಕ್ಷಮೆ ಕೇಳಕ್ಕೆ? ಅಯ್ಯಪ್ಪ, ಕ್ಷಮೆ ಕೇಳ್ಬಿಟ್ಟು ಒಳಗಡೆಗೆ ಬರ್ಬೇಕಂತೆ. ಸರಿ ಬಿಡಿ, ನೀವು ಒಳಗಡೆ ಕರ್ಕೊಳ್ಳಲ್ಲ ಅಂದರೆ ನಮ್ಗೇನು ಬೇಜಾರಿಲ್ಲ. ಅತ್ತೆ ಬಂದ್ಮೇಲೆ ಬಂದ್ರಾಯ್ತು. ರೀ, ನಿಮ್ಮಮ್ಮ ಬರೋದು ಇನ್ನೂ ಲೇಟ್ ಆಯ್ತದಂತೆ. ಅಲ್ಲಿ ಗಂಟ ಏನು ಮಾಡೋಣ ನಾನು ನೀನು? ಬರ್ರಿ, ಹೋಗ್ಬಿಟ್ಟು ನಿಧಾನಕ್ಕೆ ಓಡಾಡ್ಕೊಂಡು ಗಿಲಮ್ ನೋಡ್ಕೊಂಡು ಪಾನಿಪುರಿ ಮಸಾಲೆ ಪುರಿ ಎಲ್ಲ ತಿನ್ಕೊಂಡು ಪ್ಯಾಟೆನಾಗೆಲ್ಲ ಓಡಾಡ್ಕೊಂಬಿಟ್ಟು ನಿಧಾನಕ್ಕೆ ಬರೋಣ. ಇನ್ನು ನಿಮ್ಮ ಅಮ್ಮ ಬರೋ ತನಕ ನಾವು ತಾನೇ ಇನ್ನೇನು ಮಾಡೋಕ್ಕಾಯ್ತದೆ? ನೀವೇ ಯೋಚನೆ ಮಾಡಿ. ಇಲ್ಲಿ ನಿಂತು ಕಾಲು ನೋಯ್ಬೇಕಷ್ಟೇನ್ಯಾ. ಒಳಗಡೆಗಂತೂ ಬಿಟ್ಕೊಳಕ್ಕಿಲ್ವಂತೆ ನಿಮ್ಮ ಅಮ್ಮ ಬಂದು ಹೇಳೋ ತನಕ. ಇನ್ನು ಸಂಜೆ ತನಕ ಇನ್ನೇನು ಮಾಡೋಣ? ನಡೀರಿ ಹೋಗೋಣ. ಏ ಪೊದ್ದಿ, ಸುಮ್ಮನೆ ನಿಂತ್ಕತ್ತೀಯನೇ. ನಿನಗೇನು ಹುಸಿನೂ ಭಯ ಇಲ್ವೇನೆ? ಹೆಂಗೆ ಎಗರಾಡ್ತಿದ್ದೀಗ ನೋಡಿ ನೀನು. ಅಯ್ಯೋ, ಎಲ್ಲ ಹೊತ್ತಿಗೆ ಮುಂದೆ ಹೆಂಗೆ ಮಾತಾಡ್ತಿದ್ದೀಗ ನೋಡು. ಹಂಗೆ ಹೋಗೋಣ ಹಿಂಗೆ ಹೋಗೋಣ ಅಂತ. ಹುಸಿ ಸುಮ್ಕೀರೆ, ಡೀಸೆಂಟ್ ಆಗಿರೋದು ಕಲ್ತ್ಕಳೆ. ಯಾಸಿಮೆ ಡೀಸೆಂಟ್ ಆಗಿರೋದ್ರಿ? ನೀವು ಗೊತ್ತಿರ ಬರಕಿಲ್ವ ಹೇಳಿ? ಇವ್ರು ಒಳಗಡೆಗೆ ಬಿಟ್ಕೊಳಕ್ಕಿಲ್ಲ ಅಂದ್ರೆ ನೀವು ಸಂಜೆ ಗಂಟೆ ಈಚೆ ಕಡೆ ನಿಂತ್ಕೊಳಕ್ಕಾಯ್ತದ? ಅಯ್ಯೋ, ಬೇಕಾದ್ರೆ ನೀವು ನಿಂತ್ಕೊಳ್ಳಿ, ನಾನು ನಿಂತ್ಕೊಳಕ್ಕಿಲ್ಲ. ಬೆಳಗ್ಗೆ ಸಂಜೆ ಗಂಟೆ ಬಿಸಿಲುನಾಗ ಈಚೆ ಕಡೆ ನಿಂತ್ಕೊಬಿಟ್ರೆ ನನಗೆ ಕಲ್ಲರ್ ಏನಾಗ್ಬೇಡ. ಗೊತ್ತೀರಾ? ನಾನು ಒಬ್ಳೆ ಪಿಕ್ಚರ್ ಹೋಗ್ಬಿಟ್ಟು ಬರಲ್ಲ ಹೇಳಿ. ಪೊದ್ದಿ, ಮನೆಗೆ ಹಿಂಗೆಲ್ಲ ಮಾತಾಡಂಗಿಲ್ವೇ? ಇನ್ಯಂಗ್ ಮಾತಾಡ್ಬೇಕ್ರಿ? ಇದು ಮನುಷ್ಯರು ಮನೆ ತಾನೇ. ನಾನೇನೋ ಮೃಗಾಲಯಕ್ಕೆ ಬಂದಿದ್ದೀನ? ನೀವು ನೋಡಿರಿ ಸುಮ್ಕೆನೆನಿಯ. ಅಯ್ಯೋ ಪೊದ್ದಿ, ಒಂಚೂರು ನಯ ನಾಜುಕಾಗಿ ಮಾತಾಡೆ. ಅಯ್ಯೋ ದೇವ್ರೆ, ನಾನು ಮಾನ ಮರಿದೆಯಲ್ಲ ಇವಾಗ ಕಳಿಯಂಗಿದ್ಯಾ? ನಮ್ಮ ಅಮ್ಮನ ಮುಂದೆ ಏನೇನೋ ಬಿಲ್ಡಪ್ ಕೊಟ್ಬಿಟ್ಟು ನೀನು ಒಪ್ಸೋಣ ಅಂತ ಅನ್ಕೊಂಡಿದ್ದೆ. ಫುಲ್ಲು ಸೈಲೆಂಟು, ಫುಲ್ಲು ಡೀಸೆಂಟು, ಫುಲ್ಲು ಹಂಗೆ ಫುಲ್ಲು ಹಿಂಗೆ ಅಂತ. ಈಗ ನೀನು ನೋಡಿದ್ರೆ ಎಲ್ಲ ಫುಲ್ಲು ಹೆಂಗೆಂಗೋ ಮಾತಾಡ್ತಿದ್ದೀಗ ನೀನು. ಬರಂಗಿದ್ರೆ ಬರ್ರಿ ಪಿಕ್ಚರ್ಗೆ. ಬರ್ಲಿಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಹೋಗ್ಬಿಟ್ಟು ಬರ್ತೀನಿ. ಆವಾಗನೇ ಲವ್ ಮಾಡ್ತಾ ಇದ್ದೆ. ಕೈ ಕೊಟ್ಬಿಡ್ತೀರಾ ಅಂತ ಭಯ ಆಗ್ಬಿಟ್ಟು ತಗ್ಗಿ ಬಗ್ಗಿ ನಡೀತಿದ್ದೆ. ಈಗ ತಾಳಿ ಕಟ್ಟಿಸ್ಕೊಂಡಿರೋ ಎಂಟಿ. ಈಗ ನಿಮ್ಮ ಹತ್ರ ಜಗಳ ಆಡಿದ್ರು ಅಂದ್ರೆ ನನಗೇನು ಬೇಜಾರಾಗಕ್ಕಿಲ್ಲ. ಐ ಡೋಂಟ್ ಕೇರ್, ಸರಿನಾ? ತಾಳಿ ಕಟ್ಟಿರೋನು ಎತ್ತೋಡೈತಾನೆ. ಫೋಟೋ ಐತೆ ನನ್ನ ಹತ್ರ. ಬರ್ತೀರಾ ಹೋಗ್ಲಾ? ಅಯ್ಯೋ ಕರ್ಮ. ಪೊದ್ದಿ ಪೊದ್ದಿ, ನೀನು ಹಿಂಗೆ ಅಂತ ಅನ್ಕೊಂಡಿಲ್ವಲ್ಲೇ ನಾನು? ಎಷ್ಟು ಡೀಸೆಂಟ್ ಆಗಿದ್ಲು ಲವ್ ಮಾಡ್ಬೇಕಾದ್ರೆ. ಮದ್ವೆ ಮಾಡ್ಕೊಂಡ್ಮೇಲೆ ಎಷ್ಟು ಚಂಗ್ ಆಡ್ತಾವಳು ನೋಡಿ ಇವಳು. ಪೊದ್ದಿ, ಇದೇನಿದು? ಇವಳು ಹಿಂಗ್ ಆಡ್ತಾಳಲ್ಲ, ಒಳ್ಳೆ ರೌಡಿ ಆಡ್ದಂಗೆ. ನನ್ಗೇನ್ ಗೊತ್ತು? ಅಮ್ಮ ಲೆಕ್ಕ ಹಾಕು, ಎಷ್ಟು ಓವರ್ ಆಗಿ ಆಡ್ತಾಳೆ. ಅಲ್ಲ, ಅತ್ತೆ ಬರೋ ತನಕ ಮನೆ ಹತ್ರ ನಿಂತ್ಕೊಳ್ಳಲ್ಲ, ಫಿಲಮ್ಗೆ ಹೋಗ್ತೀನಿ ಅಂತ ಹೋಗ್ತಾವಳಲ್ಲ ಇವಳು. ಇವಳಿಗೇನು ಹೊಸಿನೂ ಭಯ ಇಲ್ಲ ಅಂತ ಅನ್ನಿಸ್ತದೆ. ಭಯ ಭಕ್ತಿ ಇಲ್ವೇ ಇಲ್ಲ. ಇವಳು ಅಂತಿದ್ದಲ್ಲ, ನಿನ್ ಥರ ಮಾಡ್ರನೂ ಅಲ್ಲ, ನನ್ನ ಥರ ಕಲ್ಚರಾಗೆ ಅದೇನೋ ಡೀಸೆಂಟ್ ಆಗೂ ಇಲ್ಲ. ನಿನಗಿನ್ನ ಜಾಸ್ತಿ, ನನಗಿನ್ನ ಕಮ್ಮಿ ಅನ್ನಂಗೆ. ಹಬ್ಬಬ್ಬಬ್ಬ, ನೋಡು, ಇವಳು ಯಾಕೋ ಸಖತ್ ಖತರ್ನಾಕು ಅನ್ನಿಸ್ತದೆ. ಹುಷಾರಾಗಿರ್ಬೇಕು. ಅತ್ತೆ ಬಂದ ತಕ್ಷಣ ನಾನೇ ಹೇಳ್ತೀನಿ ಬಿಟ್ಕೋಬೇಡ ಅಂತ. ಆಮೇಲೆ ಏನು ಮಾಡ್ತಾಳೋ ನೋಡೋಣ ಇರು.